ಸೆಂಡ್ ಆಫ್ನ ಮಾತಾಡೋಣ, ನನಗೆ ಏನೇನು ಅನ್ಸುತ್ತೋ ಎಲ್ಲ ಹೇಳೋಣ ಅನ್ಸುತ್ತದೆ. ಆದರೆ ನನಗೆ ಇನ್ನೂ ಮುಂಚೆನೇ ಅದೃಷ್ಟ ಸಿಕ್ಕಿ ಇವತ್ತೇ ಮಾತಾಡೋಕ್ಕೆ ಹತ್ತಿದ್ದಾರೆ. ಎಲ್ಲ ಏನು ಹೇಳ್ಕೋಬೇಕಂದ್ರೆ ಜಾಸ್ತಿ ಹೇಳ್ಬೇಕು ಅನಿಸ್ತಿದೆ. ಎಲ್ಲ ನಾವು ಸ್ವಲ್ಪ ಒಂದು ತಿಂಗಳಾದರೆ 2 ವರ್ಷ ಕಂಪ್ಲೀಟ್ ಆಗಿರ್ತಾರೆ. ನಾವು ಕಾಲೇಜಿನ ಬಿಟ್ಟು ಬೇರೆ ಕಾಲೇಜ್ಗೆ ಹೋಗಬೇಕು. ಇದೆಲ್ಲ ಹೇಳ್ಕೋಬೇಕಂದ್ರೆ ಜಾಸ್ತಿ ಇದೆ, ಎಲ್ಲ ಹೇಳ್ಬೇಕು ಅನಿಸ್ತಿದೆ. ಆದರೆ ಏನು ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನಾವು ಫಸ್ಟ್ ದಿನ ಬಂದವಾಗ ಏನು ಅಂದ್ಕೊಂಡಿದ್ರು ಅಂದರೆ, ಅಯ್ಯೋ ಹೆಂಗೆ ಓದೋದು, ಏನು ಓದೋದು, ನಮ್ಮ ಫ್ರೆಂಡ್ಸ್ ಎಲ್ಲ ಬೇರೆ ಹೋಗ್ಬಿಟ್ಟಿದ್ದಾರೆ, ಟೀಚರ್ಸ್ ಹೆಂಗೋ ಏನೋ, ನಾವು ಅವ್ರಿಗೆ ಅಂದ್ಕೊಳ್ತೀವೋ ಇಲ್ವೋ ಅಂತ ತುಂಬ ನಾವು ಟೆನ್ಷನ್ ಪಡ್ಕೊಂಡಿದ್ವಿ. ಬಂದಾದ್ಮೇಲೆ ಒಂದು ಸ್ವಲ್ಪ ದಿನಕ್ಕೆ ಎಲ್ಲ ಟೀಚರ್ಸು ನಮ್ಗೆ ಕ್ಲೋಸ್ ಆಗ್ತಿದ್ದಾರೆ. ಎಲ್ಲರೂ ನಮಗೆ ಹೆಂಗೆ ಬೇಕೋ ಅವ್ರು ಹೇಳ್ಕೊಟ್ಟು ನಾವು ಇವತ್ತು ಅತ್ಯುನ್ನತವಾದಂಥ ಮಾರ್ಕ್ಸ್ ತೆಗಿಯೋಕ್ಕೆ ನಮಗೆ ಏನು ಕಡಿಮೆ ಆಗುತ್ತೆ, ಮಾರ್ಕ್ಸ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾವು ಎಷ್ಟು ಬೇಕೋ ಮಾರ್ಕ್ಸ್ ತಗೋಬೋದು, ಅಷ್ಟು ಚೆನ್ನಾಗೆಲ್ಲ ಪಾಠ ಮಾಡ್ತಿದ್ದಾರೆ. ಇನ್ನೊಂದು ವಿಷಯ ಏನು ಇವತ್ತು ಈ ಸ್ಟೇಜ್ ಮೇಲೆ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಂದ್ರೆ, ನಾನು ಮಹಿಳೆಯರಿಗಾಗಿ ಇಲ್ಲಿ ಬಂದಿದ್ದ ಇದ್ದಿದ್ದು ಬಾಲಕಿಯರ ಪ್ರೌಢಶಾಲೆ ಮಾತ್ರ. ಪ್ರೌಢಶಾಲೆ ಇದ್ದಿದ್ದು ಒಳ್ಳೆ ಫಲಿತಾಂಶ ಬಂದರೆ ಆ ಮಕ್ಕಳು ಓದೋದಕ್ಕೆ ಮುಂದಾಲೋಚನೆಯನ್ನು ಇಟ್ಕೊಂಡು ನಾವು ಬಹಳ ವರ್ಷ ಪ್ರಯತ್ನ ಪಟ್ಟ ಮೇಲೆ 2001 ಸಾಲಿನಲ್ಲಿ ಪದವಿಪೂರ್ವ ಕಾಲೇಜು ಒಂದು ಸರ್ಕಾರದಿಂದ ಅನುಮತಿಯನ್ನು ಪಡೋದಕ್ಕೆ ಅವಕಾಶವಾಯಿತು. ಆಗ ಪ್ರಾರಂಭ ಆಯಿತು ಈ ಒಂದು ಬಾಲಕಿಯರ ಪದವಿಪೂರ್ವ ಕಾಲೇಜು. ತದನಂತರ ಪದವಿಪೂರ್ವ ಕಾಲೇಜು ಅನುಮತಿಯನ್ನು ತಂದ್ವಿ. ಆದರೆ ಅದಕ್ಕೆ ಸರಿಯಾದಂಥ ಮೂಲಸೌಕರ್ಯಗಳ ಅಭಿವೃದ್ಧಿ ಆಗಬೇಕಾಗಿತ್ತು. ಅಭಿವೃದ್ಧಿ ಆಗಬೇಕು ಅಂದರೆ ಸ್ಥಳಾವಕಾಶ ಬೇಕು. ತದನಂತರ ಮಕ್ಕಳಿಗೆ ಸಿಗುವಂಥ ಒಂದು ಸೌಲಭ್ಯಗಳು ಸಿಗಬೇಕು. ಸಿಬ್ಬಂದಿ ವರ್ಗದವರೆಗೂ ಉಪನ್ಯಾಸಕ್ಕೂ ಕೂಡ ಒಂದು ಸೌಕರ್ಯಗಳು ಬೇಕು. ಅದನ್ನು ಕೂಡ ಯೋಚನೆ ಮಾಡಿಕೊಂಡು ಮೊದಲೇ ಮಹಡಿಯಲ್ಲಿ ಎಲ್ಲ ಶಾಲೆ ಕಟ್ಟಡಗಳನ್ನು ಕಟ್ಟಬೇಕಾಗಿ ಬರ್ತದೆ. ಮತ್ತು ಅದುವರೆಗೂ ಕೂಡ ಈ ಕೆಳಗಿನ ಅಧ್ಯಕ್ಷರಾದಂಥ ಕೊಠಡಿಗಳಲ್ಲೇ ಈ ಪದವಿಪೂರ್ವ ಕಾಲೇಜನ್ನು ಪ್ರಾರಂಭ ಮಾಡ್ಕೊಂಡು ಬಂದ್ವಿ. ಮೇಲೆ ಮೊದಲೇ ಮಾಡಿಯಲ್ಲಿ ಕೆಲವೊಂದು ಕೊಠಡಿಗಳನ್ನು ದಾನಿಗಳ ವತಿಯಿಂದ ಮತ್ತು ಸರ್ಕಾರದ ವತಿಯಿಂದ ಕೂಡ ನಾವು ಕಳಿಸ್ಬೇಕಾಗಿ ಒಂದು ಅವಕಾಶ ಬಂತು. ಆ ಸಂದರ್ಭದಲ್ಲಿ ನಮ್ಮ ಬಂಗಾರಪೇಟೆಯ ಕೆಲವು ಮಹನೀಯರು ಕೂಡ ನಮಗೆ ಅವಕಾಶ ಮಾಡಿಕೊಟ್ರು. ಅವರು ಕೂಡ ಸಹಾಯ ಮಾಡಿ ನಾವು ಕೊಠಡಿಗಳನ್ನು ಕಟ್ಟಿದ್ವಿ. ಆದರೆ ಅವತ್ತು ಕೂಡ ನಮಗೆ ಸ್ಥಳ ಸಾಕಾಗಲಿಲ್ಲ. ಪಕ್ಕದಲ್ಲಿರುವಂಥ ಪಾಠದಲ್ಲಿ ಉಳಿದ ಸ್ವಲ್ಪ ಜಾಗವನ್ನು ತೆಗೆದುಕೊಳ್ಬೇಕಾಗಿ ಬಂತು. ನಾವು ಈ ಒಂದು ಕಾಲೇಜು ಮೊದಲು ಪ್ರಾರಂಭ ಆದಾಗಲೇ ಪಟ್ಟಾಭಿಷೇಕ ಕಾರ್ಯದಲ್ಲಿ ಸ್ವಲ್ಪ ಕೊನೆ ಭಾಗದಲ್ಲಿ ನಾವು ಕಟ್ಟಿದ್ವಿ. 1969 ಕಾಣಿಸ್ತದೆ. ಆ ಕೆಲಸವನ್ನು ಮಾಡ್ತಾ ನಮ್ಮೆಲ್ಲ ಸ್ನೇಹಿತರಿದ್ದಾರೆ. ನಾವೆಲ್ಲರೂ ಸಹ ಸಹೋದರ ಸಹೋದರಿಯರಂತೆ, ಅಣ್ಣ ತಮ್ಮಂದಿರಂತೆ ಈ ಕಾಲೇಜನ್ನು ಅಭಿವೃದ್ಧಿಪಡಿಸುವಲ್ಲಿ ಪ್ರತಿಯೊಬ್ಬರ ಪಾತ್ರ, ನಾನು ಸೇರಿದಾಗ ಎಲ್ಲರೂ ಸಹ ಕಷ್ಟಪಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಕಾಲೇಜು, ನಾನು ನಮ್ಮ ಕಾಲೇಜ್ ಅಂತಲೇ ಹೇಳ್ತೀನಿ, ಇವತ್ತಿಗೂ ಸಹ ಫಲಿತಾಂಶದಲ್ಲಿ ಉತ್ತಮವಾದಂಥ ಒಂದು ಫಲಿತಾಂಶವನ್ನು ತಂದುಕೊಟ್ಟಿದೆ. ನಮ್ಮ ಬಾಯ್ಸ್ ಕಾಲೇಜ್ ಬಗ್ಗೆ ನಾನು ಹೇಳೋಕ್ಕೆ ಹೋಗಲ್ಲ, ಕಷ್ಟಪಡ್ತಾ ಇದ್ದೀರಿ. ಆದರೆ ಫಲಿತಾಂಶ ಆಮೇಲೆ ನೋಡೋಣ. ಆದರೆ ನಮ್ಮ ಹೆಣ್ಮಕ್ಳಿದ್ರಲ್ಲ, ನೀವು ಒಳ್ಳೆ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಒಳ್ಳೊಳ್ಳೆ ಉದ್ಯೋಗಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ನಿಮ್ಮೆಲ್ಲ ಅಕ್ಕಂದಿರು. ನೀವು ಸಹ ಉತ್ತಮವಾದಂಥ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅಂತ ನಮ್ಮೆಲ್ಲರ ಪ್ರೀತಿಯ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರಾದಂಥ ಮುರಳಿ ಸರ್ ಅವರು ಈಗಾಗಲೇ ಭಾಳ ಚೆನ್ನಾಗಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾವು ಹೇಳೋದು ಇಷ್ಟೇ, APJ ಅಬ್ದುಲ್ ಕಲಾಂ ರವರು ನಿಮಗೆಲ್ರಿಗೂ ಗೊತ್ತಿದ್ದಾರೆ. ಅವ್ರು ಹೇಳಿದ್ದಾರೆ, ಸಮಾಜದಲ್ಲಿ ನಾವು ಬದುಕಬೇಕಾದ್ರೆ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣಬೇಕು. ಯಾವಾಗ ನೀವು ದೊಡ್ಡ ಕನಸುಗಳನ್ನು ಕಾಣ್ತೀರೋ ಅದರಲ್ಲಿ ಚಿಕ್ಕದಾದರೂ ನನಸಾಗುತ್ತೆ. ಅದನ್ನು ನೀವೆಲ್ಲರೂ ಸಹ ರೂಢಿಸ್ಕೊಳ್ಬೇಕು. ಮತ್ತು ಸ್ವಾಮಿ ವಿವೇಕಾನಂದರ ಬಗ್ಗೆ ನಮ್ಮ MPN ಸರ್ ಅವರು, ನಮ್ಮ ರೂಪಾ ಮೇಡಮ್ ಅವರು ಪಾಠ ಮಾಡಿರ್ತಾರೆ. ಹೇಳಿ ಎದ್ದೇಳಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ, ಅವೇಕ್ ಅರೈಸ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಇಸ್ ರೀಚ್. ಇಷ್ಟೇ ಸಾಕು, ಇನ್ನೇನು ಹೇಳೋದು ಬೇಕಾಗಿಲ್ಲ. ನಿಮ್ಮ ಗುರಿಯನ್ನು ಸಾಧಿಸಬೇಕಾದ್ರೆ ನೀವೆಲ್ಲರೂ ಸಹ ಈ ಒಂದು ಸಮಯ ಇದೆಯಲ್ಲ, ಒಂದೊಂದು ನಿಮಿಷ, ಒಂದೊಂದು ಸೆಕೆಂಡ್ ಕೂಡ ನಿಮ್ಗೆ ಇಂಪಾರ್ಟೆಂಟ್. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೇಕು ಮಕ್ಕಳಿಗೆ, ಬೇಡ ಅಂತ ಹೇಳಿಲ್ಲ. ಅದರ ಜೊತೆಗೆ ವಿದ್ಯಾಭ್ಯಾಸ ಅನ್ನೋದು ಭಾಳ ಮುಖ್ಯ. ನೀವೆಲ್ಲರೂ ಸಹ
ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡೋದ್ರ ಮೂಲಕ ವಿಶೇಷವಾಗಿ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ನಾನು ಹೇಳೋದಿಷ್ಟೇ, ನಿಮ್ಮ ಒಂದು ಸ್ಟೇಜ್ ಇವತ್ತು 2ನೇ ಹಂತದಲ್ಲಿ ನೀವೆಲ್ಲರೂ ಸಹ ಒಳ್ಳೆಯ ಫಲಿತಾಂಶವನ್ನು ನೀಡಿ ನೀವು ಸಹ ನಿಮ್ಮ ತಂದೆ ತಾಯಿಯರಿಗೆ ಮತ್ತು ನಿಮ್ಮ ಉಪನ್ಯಾಸಕ ವರ್ಗಕ್ಕೆ ಗೌರವವನ್ನು ತಂದುಕೊಡ್ತೀರಿ ಅಂತ ನಾನು ಆಶಿಸ್ತಾ, ನಿಮಗೆಲ್ಲ